ನಾನು ಏನು ಹೇಳಲ್ಲ. ಅಲ್ಲ ಅಲ್ಲ 8 ಜನ ಗೆಲ್ತಾರೆ ಅಂತ ಮತದಾರನ ಕೇಳು. ನನಗೆ ಒಂದೇ ಓಟ್ ಇರೋದು, ನಾನೇನು ಮಾಡ್ಲಿಕ್ಕೆ. ಯಾರು ಜನ ಆಸೆ ಪಟ್ಟ ಪಕ್ಷ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ತಾರೆ, ಇಲ್ಲಿ ಮಹಾರಾಜರು ಗೆಲ್ತಾರೆ. ನೀವು ಕೇಳ್ತಾ ಇರೋದು ಹೇಳ್ತಾ ಇದ್ದೀನಿ ರೀ. ಅಲ್ಲ 2 ಕೇಳಿದ್ಬಿಟ್ಟು ಭಾರತ್ ಮಾತಾ ಕಿ ಜೈ ಅಂದ್ರೆ ಕಥೆ ಏನಪ್ಪ. ಕುಮಾರಸ್ವಾಮಿ ಬಿಜೆಪಿ ಇಲ್ಲ, JDS. ಖರ್ಗೆ ಅವ್ರ ಬಗ್ಗೆ ನಾವು ಯಾರು ಮಾತಾಡೋದು. ಅವರ ಎತ್ತರಕ್ಕೆ ಅವ್ರಿಗಿರೋ ಅನುಭವಕ್ಕೆ ನಾವು ಯಾರು ಮಾತಾಡೋದು. ಏನಪ್ಪ ಅಂತಂದರೆ ಉದ್ದಕ್ಕೂ ಕೂಡ ಅವ್ರಿಗೆ ಭಾಳಷ್ಟು ರೀತಿಯಲ್ಲಿ ವಂಚನೆ ಆಯಿತು. ಕೃಷ್ಣ ಅವ್ರ ಬದಲು ಅವರೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಏನೆಲ್ಲ ಆಗಿದೆ ಬಿಡಿ, ಇನ್ನು ಹೇಳೋದು ಅಲ್ಲ. ಈಗ ಏನು ಸ್ವಾಮಿ, ಎಲ್ಲರ ಪವರ ಪಾಠರನ್ನು ನೀವೇ ತಗೊಂಡ್ರೆ ಕಾಣ್ತಾರೆ. ಕಲುಷಿತ ಆಗಬಾರ್ದು. ಆಗಿದ್ರು ಸರಿ ಮಾಡ್ಬೇಕದನ್ನ, ಸೋಸ್ಬೇಕು. ಅದ ಗಂಗೆ ಕಲುಷಿತ ಆಗಿದ್ರೆ ಫಿಲ್ಟ್ರ್ ಮಾಡ್ಬೇಕದನ್ನ, ಫಿಲ್ಟ್ರ್ ಮಾಡೇ ಕುಡಿಬೇಕದು. ಮಾಡಿದವ್ರೆ ಎಲ್ಲಿಗೆ ಹೋಯ್ತದೆ ಅದು? ಇಲ್ಲದೆ ಇರೋ ಕಾಲರ ಪಾತ್ರ ಎಲ್ಲ ಬಂದು ಸತ್ತೋಯ್ತೀವಿ. ಈಗ ಏನು ಹೇಳ್ತಾರೆ ಡಾಕ್ಟ್ರು? ಈಗಾಗಲೇ ಕಾಲರ ಕಾಯಿಸಿದ ನೀರನ್ನು ಕುಡಿಯಿಲ್ಲ ಮೈಕಲೆಲ್ಲ ಹೇಳ್ತಾ ಇಲ್ವೇ? ಹಂಗೆ ರಾಜಕಾರಣದಲ್ಲಿ ಕಾಯಿಸ್ಕೊಂಡೆ ಕುಡಿಬೇಕು ನೀರ. ಗಂಗೆ ಅಂತ ಕುಡಿದ್ಬಿಟ್ರೆ ಹೋಯ್ತು ಕತ್ತೀರ. ಥ್ಯಾಂಕ್ ಯು. ಅದರಲ್ಲಿ ದಿಸ್ ಇಸ್ ಡೆಮಾಕ್ರಸಿ. 50-49 ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ 50 ಬಂದರೆ ಅವರೇ ಆಗಲಿ, 49 ಬಂದರೆ ಹೆಂಗಾಯ್ತಾರೆ? ಹಾಂ, ನಾವ್ಯಾಕೆ ಬರ್ಬೇಕು? ನಾನು ಅವಕಾಶ ಸಿಂಧು ನಾನು ಅವಕಾಶ ಸಿಂಧು ರಾಜಕಾರಣಿ ಅಲ್ಲ. ಏನಪ್ಪ, ನನಗೆ 76 ವರ್ಷ, 76. ಆಮೇಲೆ ಬರ್ರಿ, ತಿಳಿ ಆದ್ಮೇಲೆ ಒಟ್ಟಿಗೆ ಈ ಜೋಡಿ ಏನೋ ಬರ್ರಿ. ಅದಕ್ಕೆ ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಕಾಂಗ್ರೆಸ್ ಗ್ಯಾರಂಟಿಗಳು ಎಷ್ಟು ಜನ ತಲುಪಿಲ್ವೋ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗುತ್ತೆ. ಎಸ್, ಇಟ್ ಈಸ್ ದೇರ್. ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳು ಏನೇನು ಪ್ರಯೋಜನ ಇಲ್ಲ ಅಂತ ಹೇಳೋಕ್ಕಾಗುತ್ತಾ ಈಗ? ಅದನ್ನು ಯಾರು ಅನುಭವಿಸಿದ್ದಾರೆ ಮತ್ತಿದ್ದಾರೆ. ಏಕೆಂದರೆ ನಮ್ಮಲ್ಲಿ ಅನುಭವಿಸಿದ ತಕ್ಷಣ ವೋಟ್ ಹಾಕ್ತಾರೆ ಅಂತಲೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ.